ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ದಿವ್ಯಾ ಇನ್ನನ? ಏನಕ್ಕೆ? ಬನ್ರಿ ಬನ್ರಿ, ಇಲ್ಲಿ ನಿಮ್ಗೆ ಏನೋ ಹೇಳ್ಬೇಕು. ಏನ್ ಹೇಳು? ಓ, ನಿಮ್ಗಂತೂ ಒಂದಿಷ್ಟು ಸೀರಿಯಸ್ನೆಸ್ ಇಲ್ವಲ್ಲ? ಅಲ್ಲಿ ನಮ್ ಸಂಸಾರ ಮುಳುಗ್ತಾ ಇದೆ, ನಮ್ಮ ಆಸ್ತಿ ಎಲ್ಲ ಕಂಡರ ಪಾಲ್ ಆಗ್ತೈತಿ. ನೀವು ನೋಡಿದ್ರೆ ಸುಮ್ನೆ ಬರೀ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು ಆಗುತ್ತಲ್ಲ. ಒಂದಿಷ್ಟಾದ್ರೂ ಬುದ್ಧಿ ಬೇಡವಾ ನಿಮ್ಗೆ? ಈಗ್ಲಾದ್ರೂ ಮದ್ವೆ ಆಗಿದ್ದೀರಾ, ಬುದ್ಧಿ ಕಲ್ತ್ಕೊಂಡು ಒಳ್ಳೆಯವರಾಗಿರ್ರಿ. ಗೊತ್ತಾಯ್ತಾ? ಹಿಂಗೆಲ್ಲಕ್ಕೂ ತಲೆ ಗುಣ ಕಾಡ್ಕೊಂಡು ಮೂಗ್ ಬಸ್ಸನಂಗೆ ಇರಬೇಡ್ರಿ. ಅಯ್ಯೋ, ಈಗ ಏನಾಗೈತೆ ದಿವ್ಯಾ? ಯಾಕೆ ಹಿಂಗ್ ಮಾಡ್ತಾ ಇರ್ತಾ ಇದ್ಯಾ? ಯಾಕೆ ಅಂದ್ರೆ ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆ ಬಂದು ಇಲ್ಲಿ ಕುಕ್ಕರಿಸ್ಕೊಂಡವ್ರೆ. ಅವ್ರಿಗೆ ಕೆಲಸ ಐತೆ ತಾನೆ. ಕೆಲಸ ಇರೋದ್ರಿಂದನ ಇಲ್ಲಿಂದನ ತೊಲಗ್ಸು. ಮೊದ್ಲು ಅಲ್ಲೆಲ್ಲೋ ಮನೆ ಮಾಡ್ಕೊಂಡು ಇದಾರಂತಲ್ಲ, ಅಲ್ಲಿಗೆ ಹೋಗ್ರಿ ನೀವಿಬ್ರು, ಇಲ್ಲಿ ಇರಬೇಡ್ರಿ ಅಂತ ಹೇಳು. ಇಲ್ಲಾಂದ್ರೆ ನಾವು ಮನೆಯಾಗ ಇರಕ್ಕಾಗಲ್ಲ. ಗೊತ್ತಾಯ್ತಾ? ಅಯ್ಯೋ, ಅವ್ರು ನಮ್ಮ ಅಣ್ಣ ಏನು ನಮ್ಮ ಅತ್ತಿಗೆ ತಾನೇ, ಇರ್ಲಿ ಬಿಡು. ಅವ್ರು ಏನು ಮಾಡ್ತಾರೆ? ಅವರು ಇದೇ ಮನೆನೇ. ಅವರು ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ತಾನೇ. ಅವ್ರು ಮೊದಲು ಇಲ್ಲೇ ಇದ್ರು, ಆಮೇಲೆ ಇವಾಗ ಚೆನ್ನಾಗಿಲ್ಲ ಅಂತ ಹೋದಾರು, ಅಲ್ಲೆಲ್ಲ ಮನೆ ಮಾಡ್ಕೊಂಡೇ ಇದ್ದಾರೆ. ಇಲ್ಲೊಂದು 2 ದಿವಸ ಇರ್ತಾರಂತೆ ಬಿಡು. ಓ, ಹಂಗಲ್ಲ ಕಣ್ರಿ. ಅವ್ರು ಇಲ್ಲೇ ಇದ್ರೆ ನಮಗೆ ಮನೆ, ನಿಮ್ಮ ಅಮ್ಮಂದು ಹೊಲ, ಆಮೇಲೆ ಒಡವೆ ಗಿಡವೆ ಏನು ಸಿಗಲ್ಲ, ಎಲ್ಲ ಅವ್ರಿಗೆ ಸಿಗುತ್ತೆ. ಅವ್ರು ಈಗಾಗ್ಲೇನೆ ಇಬ್ರು ಕೆಲಸದಾಗ ಇದ್ದಾರೆ. ಕೆಲ್ಸಕ್ಕೆ ಹೋಗ್ತಾರೆ, ಸಂಬಳ ತಾಂತಾರೆ, 1 ರೂಪಾಯಿ ಮನೆ ಕೊಡಲ್ಲ. ಅಂತದ್ರಿಗೆ ಅವ್ರನ್ನ ಮನೆಗೆ ಇಟ್ಕೊಂಡು ನಾವು ಅವ್ರಿಗೆ ಬೇಸಕ್ಕಾಗುತ್ತಾ? ಅವ್ರ ಸೇವೆ ಮಾಡ್ಕೊಂಡಿರಕ್ಕಾಗುತ್ತಾ? ಅದಕ್ಕೆ ಅವ್ರಿಗೆ ಈ ಮನೆಗೆ ಒಂದು ಬಿಡುಗಾಸನ ಕೊಡಬಾರ್ದು ಅಂದ್ರೆ ಅವ್ರು ಇಲ್ಲಿ ಇರಬಾರ್ದು. ಮೊದಲು ಮನೆ ಬಿಟ್ಟು ಹೋಗ್ರಿ ನೀವಿಬ್ರು ಅಂತ ಹೇಳಿ ಜೋರ್ ಮಾಡ್ರಿ ನೀವು. ನೀವೇನ್ ಗಂಡ್ಸ ಹೆಂಗೆ? ದಿವ್ಯಾ, ನಾ ಗಂಡ್ಸ ಅಲ್ವಾ ಅಂತ ನಿನ್ಗೆ ಹೆಂಗ್ ಗೊತ್ತಿಲ್ವಾ? ನಿನ್ಗೆ ಯಾವಾಗ್ಲೂ ಬರೇ ಅದೇ ಆತು. ರಾತ್ರಿ ಹೊತ್ನ ಬಾರ ಮಾತ್ರ ಗಂಡ್ಸಾಗಿದೆ ಸಾಲಲ್ಲ. ಎದ್ದತ್ನಾಗ್ಲೂ ಎಂಟಿಗೆ ಏನಾದ್ರು ಕಷ್ಟ ಬಂದು ಎಂಟಿ ತೊಂದರೆ ಕೊಡೋರು ಕಂಡ್ರೆ ಸರಿಯಾಗಿ ಏರಿಕ್ತಾನಲ್ಲ, ಅವನು ನಿಜವಾದ ಗಂಡ್ಸು. ಬರೀ ಅದೊಂದಕ್ಕೆ ಮಾತ್ರ ಅಲ್ಲ ಗಂಡಸ್ತಾನ ಇರೋದು. ಧೈರ್ಯ ಇರಬೇಕು. ಎಂಟಿ ಯಾಕೆ ಹೇಳ್ತಾ ಇದ್ದಾಳೆ ಅಂದ್ರೆ ಅರ್ಥ ಮಾಡ್ಕೋಬೇಕು. ನಿನ್ನೊಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ನಾವಿಬ್ರು ಸುಖವಾಗಿ ಆ ಮನೆಗೆ ಇರ್ಬೇಕು ಅಂದ್ರೆ ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆ ಈ ಮನೆಗೆ ಇರಬಾರ್ದು. ತೊಲಗ್ಸು ಮೊದ್ಲು ಅವ್ರನ್ನ. ಅಯ್ಯೋ, ಹೆಂಗೆ ಅವ್ರನ್ನ ಹೋಗು ಅಂತ ಹೇಳೋದು? ಅವ್ರು ಹೋಗಲ್ಲ ಬಿಡು, ಅವ್ರು ಹೆಂಗ ಇಷ್ಟ ಬಂದಾಗ ಹೋಗ್ತಾರೆ. ನನ್ನ ಮಾತು ಕೇಳ್ತಿರೋ ಇಲ್ವೋ? ನಾನು ನಿಮ್ಮ ಹೆಂಡತಿಯಾಗಿ ನಿಮ್ಮ ಮನೆಗೆ ಇರಬೇಕು ಅಂದ್ರೆ ಅವ್ರ ಮನೆಗೆ ಇರ್ಕೂಡ್ದು ಅಷ್ಟೇನೆ. ಗೊತ್ತಾಯ್ತಾ? ಮೊದ್ಲು ಹೋಗಿ ಆ ಬ್ಯಾಗು ಗೀವ್ ಎಲ್ಲ ತೆಗೆದು ನೀವು ಈಗ್ಲೇನೆ ಈ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳು ನಿಮ್ಮ ಅಣ್ಣಗೆ ಹೊತ್ತಿಗೆಗೋನು. ಅವ್ರೇನೇನು ಇಲ್ಲಿದ್ರ ನಿಮ್ಮ ಅಮ್ಮ ನೋಡ್ಕೊಂಬಕ್ಕೆ ನೀವು ತಾನೇ ನೋಡ್ಕೊಂಡಿರೋದು ಇಷ್ಟಿನ? ಇಷ್ಟಿನ ನಾನು ಮದುವೆ ಆದಾಗಿಂದ ನಾನು ನೋಡ್ಕೊಂಡಿದ್ದೀನಿ. ಮುಂಚೆ ನೀವು ನೋಡ್ಕೊಂಡಿದ್ದೀರಾ? ಹೊಲಗಿಲ್ಲ ಎಲ್ಲ ನೋಡ್ಕೊಂಬೋದು ನೀವು. ಕೆಲ್ಸಕ್ಕೆ ಹೋಗೋದು, ಗಾರೆ ಕೆಲ್ಸಕ್ಕೆ ಹೋಗೋದು, ದುಡ್ಡು ತಂದು ಕೊಟ್ಟು ಮನೆಯನ್ನೆಲ್ಲ ನಡೆಸ್ತಾ ಇರೋದು ನೀವು. ಅಂತದ್ರಾಗೆ ಅವ್ರು ಬಂದು ಇಲ್ಲಿ ಇರಕ್ಕೆ ಹೆಂಗ್ ಸಾಧ್ಯ? ಅದಕ್ಕೆ ಮೊದ್ಲು ಅವರು ಇಲ್ಲಿ ಇರಕ್ ಕೂಡ್ದು ಅಷ್ಟೇನೆ. ಆಯ್ತು ಕಣೆ, ಕೇಳ್ತೀನಿ. ಸರಿ ಆಯ್ತು, ಬಾ. ಈಗೇನು ಮನೆಗೆ ಹೋಗಿ ಅಣ್ಣಗೂ ಅತ್ತಿಗೆಗೂ ಹೇಳ್ತೀನಿ, ಬಾ. ನಾನು ಹೇಳ್ದಂಗೆ ಹೇಳ್ಬೇಕು. ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಇರಬೇಕು ಅಂದ್ರೆ ನೀವು ನಾನು ಹೇಳ್ದಂಗೆ ಕೇಳಬೇಕು. ಗೊತ್ತಾಯ್ತಾ? ಸರಿ ಸರಿ ಆಯ್ತು, ನೀನು ಹೇಳ್ದಂಗೆ ಕೇಳ್ತೀನಿ, ಬಾ. ನನ್ನ ಮುದ್ದು. ಬಾ. ಈ ಪೆದ್ದನ್ ಮದುವೆ ಆಗಿರೋದು ಒಂಥರ ನನಗೇನೆ ಅನುಕೂಲ. ನಾನು ಹೇಳ್ದಂಗೆಲ್ಲ ಅಂತೈತಿ. ನಾನು ಬಿಟ್ಟು ಹೋಗ್ತೀನಿ ಅಂದ್ರೆ ಸಾಕು ಎದಕ್ಕಂತೈತಿ. ಇದೇ ವೀಕ್ನೆಸ್ ಇಟ್ಕೊಂಡು ನಾನು ಹೆಂಗೆ ಎಲ್ಲ ಆಸ್ತಿನ ನನ್ನ ಹೆಸರು ಮಾಡಿಸ್ಕೊಂತೀನಿ. ನೋಡ್ತಾ ಇರ್ರಿ. ಅವಳು ರಾಧ ಅವಳು ಬಂದವಳೆ ನನಗೆ ಕಾಂಪಿಟೇಷನ್ ಆಗಿ. ಅಲ್ಲ, ನಾನು ಮದುವೆ ಆಗಿರೋದು ಏನಾದರೂ ಉಪಯೋಗ ಆಗ್ಬೇಕು ತಾನೆ. ಆಸ್ತಿನಾದ್ರೂ ಸಿಗುತ್ತೆ ಅಂತ ನಾನು ಖುಷಿಯಾಗಿದ್ದೆ. ಆದರೆ ಇವ್ಯಾವ 2 ಬಂದು ತಗೊಳಾಕೊಂಡು ಈಗ ನೋಡಿದ್ರೆ ಹೋಗ್ತಾನೆ ಇಲ್ಲ, ಇಲ್ಲೇ ಬಿದ್ದು ಸಾಯ್ತಾ ಇದ್ದಾವೆ. ಬಾ ದಿವ್ಯಾ, ಜಲ್ದು ಹೋಗಣ ಅಂತಕ್ಕೆ, ಬಾ ಜಲ್ದು. ಸರಿ ಸರಿ, ಬಂದೆ ನಡೀರಿ. ನಿಮ್ಮಣ್ಣ ಅಲ್ಲೇ ಇದ್ದಾನೆ ನೋಡ್ರಿ. ಹೋಗ್ರಿ, ಈಗಲೇ ಜೋರ್ ಮಾಡ್ರಿ. ನೀವು ಮನೆ ಬಿಟ್ಟು ಹೋಗ್ರಿ ಅಂತಾನ. ಸ್ವಲ್ಪ ಸಿಟ್ ಮಕನ ಸಿಟ್ ಮಾಡ್ತಾ ನಗ್ನಗ್ತಾ ಹೇಳ್ಬೇಡ. ಅವ್ರಿಗೆ ಕಾಮಿಡಿ ಅನ್ಸ್ಬಿಡುತ್ತೆ. ಸರಿ ಆಯ್ತು, ಬಾ. ಏನೋ ಗುಂಡ, ಎಲ್ಲೋಗಿದ್ರಿ ನೀನು ನಿನ್ನ ಹೆಂಡ್ತಿನೋ? ಎಲ್ಲೂ ಇಲ್ಲ ಅಣ್ಣ, ಅದು ಇಲ್ಲೇ ಎಲ್ಲ ಹೋಗಿದ್ವಿ. ದಿವ್ಯಾ ಏನೋ ಹೇಳ್ಬೇಕಂತ ಕರ್ಕೊಂಡು ಹೋಗಿದ್ಲು. ಏನಿಲ್ಲ. ಅಯ್ಯೋ, ಈ ಪೆದ್ದ ಗಂಡಿಗೆ ಏನಪ್ಪ ಹೇಳೋದು? ನಾನು ಅಲ್ಲಿಂದ ಅಷ್ಟೆಲ್ಲ ಹೇಳ್ಕೊಂಡು ಕರ್ಕೊಂಬಂದೀನಿ. ಇಲ್ಲಿ ನೋಡಿದ್ರೆ ಏನೋ ಗುಂಡ ಅಂದ ತಕ್ಷಣ ಅಲ್ಲಿ ಕಿಸ್ಕೊಂಡು ಮಾತಾಡೋದು ನೋಡು. ಅಯ್ಯೋ ರೀ, ನಾನು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು? ನಿಮ್ಮ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳು. ಗುಂಡ, ನಂದು ನಿಂದು ಟೀ ಶರ್ಟು ಒಂದೇ ಥರ ತಂದಿದ್ನಲ್ವಾ ಹೋದ್ಸಲ ಯುಗಾದಿ ಹಬ್ಬಕ್ಕೆ ತಂದಿರೋದು. ಚೆನ್ನಾಗೈತಲ್ಲ? ಹ್ಞೂ ಅಣ್ಣ, ಚೆನ್ನಾಗೈತೆ. ಅಣ್ಣ, ನೀನು ಅತ್ತಿಗೆನು ಇಲ್ಲೇ ಇರ್ತೀರಾ? ಯಾವಾಗ ಹೋಗ್ತೀರಾ ಮನೆ ಬಿಟ್ಟು? ಯಾಕೋ ನಾನು ಇಲ್ಲಿರೋದು ಇಷ್ಟ ಇಲ್ವಾ ನಿನಗೆ? ಹಂಗಲ್ಲ ಅಣ್ಣ, ಅದು ನೀವು ಕೆಲ್ಸಕ್ಕೆ ಹೋಗ್ತೀರಲ್ವಾ, ಯಾವಾಗ ಹೋಗ್ತೀರಾ ಅಂತ ಕೇಳಿದೆ. ಹೋಗಲ್ವಾ ನೀವು? ರೀ, ಮನೆ ಬಿಟ್ಟು ಹೋಗು ಅಂತ ಅವಾಗ ಕೇಳ್ರಿ. ಹಿಂಗೆಲ್ಲ ಕೇಳಿದ್ರೆ ಅವ್ರು ಹೋಗಲ್ಲ. ಇಲ್ಲ ಕಣೋ, ಇನ್ಮೇಲೆ ಇಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಇಲ್ಲೇ ಇದ್ದು ಇಲ್ಲಿಂದನೇ ಓಡಾಡ್ತೀವಿ ನಾನು ನನ್ನ ಹೆಂಡ್ತಿನು ಕೆಲಸಕ್ಕೆ.
ಅಯ್ಯೋ ಅಣ್ಣ ನೀವು ಇಲ್ಲಿ ಇರಬೇಡ್ರಿ, ನೀವು ಹೋಗ್ರಿ, ಅಲ್ಲೆಲ್ಲ ರೂಮ್ ಮಾಡ್ಕೊಂಡಿದ್ರಲ್ಲ ಅಲ್ಲೇ ಇರ್ರಿ, ಇಲ್ಲಿ ಇರಬೇಡ್ರಿ, ಇಲ್ಲಿದ್ರೆ ತೊಂದರೆ ಆಗುತ್ತಂತೆ. ತೊಂದ್ರೆನಾ? ಯಾರಿಗೋ? ಯಾರಿಗೇನು ತೊಂದರೆ ಆಗುತ್ತೆ? ಅಯ್ಯೋ ನನಗಲ್ಲ ಅಣ್ಣ, ಅದು ನನ್ನ ಹೆಂಡ್ತಿ ದಿವ್ಯನ್ಗೆ. ಹಾಂ, ನಿಮ್ಮ ಅಣ್ಣ ಏನು ನಿಮ್ಮ ಅತ್ತಿಗೆನೂ ಹೋಗಲ್ವಾ ಇನ್ನೋನ ಅಂತ ಕೇಳ್ತಾ ಇದ್ದಾಳೆ. ನೀವು ಈ ಮನೆ ಬಿಟ್ಟು ಹೋದ್ರೆ ಅವಳು ನನ್ನ ಜೊತೆಗೆ ಇರ್ತಾಳಂತಿಲ್ಲ ಅಂದ್ರೆ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ ಅಣ್ಣ. ಹಾಂ. ಅಯ್ಯೋ ಪೆದ್ದ ಪೆದ್ದ ಅಂದರೆ ಪೆದ್ದಗುಂಡ ಪೆದ್ದ ಮಾತಾಡ್ದಂಗೆ ಮಾತಾಡ್ತಾನೆ. ನಾನು ಹೇಳಿದೆ ಅಂತ ಯಾಕೋ ಹೇಳ್ತಾ ಇದ್ಯಾ? ಯಾಕಮ್ಮ ದಿವ್ಯಾ, ನಾವಿಲ್ಲಿರೋದು ನಿನ್ಗೆ ಇಷ್ಟ ಇಲ್ವಾ? ಹಾಂ, ಹಂಗಲ್ಲ ಅಮ್ಮವ, ಅದು ನೀವಿಬ್ರು ಕೆಲ್ಸಕ್ಕೆ ಹೋಗ್ತಿರಲ್ವಾ, ಇಲ್ಲಿದ್ದೆ ಸುಮ್ಮನೆ ತೊಂದರೆ ಆಗುತ್ತೆ, ಓಡಾಡಕ್ಕೆಲ್ಲ ತೊಂದರೆ ಆಗುತ್ತೆ ಅಲ್ವಾ, ಅಲ್ಲೇನೆ ಟೌನಾಗ ಮನೆ ಮಾಡ್ಕೊಂಡಿದ್ರಲ್ವಾ, ಅಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇನೆ. ನೀವು ಯಾವಾಗ ಹೋಗ್ತೀರಾ? ಏನೋ ಸ್ವಲ್ಪ ದಿನ ಇದ್ದೋಗಕ್ಕೆ ಬಂದಿದ್ದೀರಾ ಅಂದ್ಕೊಂಡೆ ನಾನು. ಹೋಗ್ತೀರಾ ತಾನೇ? ಯಾವಾಗ ಹೋಗ್ತೀರಾ ಹೇಳಿ? ನಾವು ಯಾವಾಗಲೂ ಹೋಗಲ್ಲ, ಇಲ್ಲೇ ಇರ್ತೀವಿ ಕಣೆ ದಿವ್ಯಾ. ನಿನ್ಗೆ ಯಾಕೆ ಅದೆಲ್ಲನ? ನಾವಿಲ್ಲಿ ಇರಬಾರ್ದು, ಅಲ್ಲಿರ್ಬೇಕು ಅಂತನ ಹೇಳಕ್ಕೆ ನಿನಗೆ ಯಾವ ಹಕ್ಕೂ ಇಲ್ಲ, ಗುಂಡನಿಗೂ ಇಲ್ಲ, ಅತ್ತೆಗೂ ಇಲ್ಲ. ನಾವು ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದೀವಿ. ನಾನು ಅವತ್ತು ಬಂದಾಗ ನೀನು ಅಷ್ಟು ಮಾತಾಡ್ದಿಲ್ಲ, ಅವತ್ತು ನಾನು ಸುಮ್ಮನೆ ಬಂದಿದ್ದು. ನಿಮ್ಮಿಬ್ರು ಮದುವೆ ಆದಾಗಿಂದ ಬಂದಿರಲಿಲ್ಲ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಆದರೆ ನೀನು ಅವತ್ತು ಆಡಿದ ಮಾತಿಗೆ ನನಗೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತೈತಿ. ಅದಕ್ಕೆ ಇನ್ಮೇಲೆ ನಾವು ಹೋಗಲ್ಲ, ಇಲ್ಲಿಂದಾನೇ ಕೆಲ್ಸಕ್ಕೆ ಹೋಗ್ತೀವಿ. ಯಾಕೆ ಹೋಗಲ್ಲ ಅಂತಾನ? ಇಷ್ಟು ದಿನ ನೀವೇನು ಇಲ್ಲೇ ಇದ್ರಾ? ಹೋಗ್ರಿ, ಈ ಮನೆಗೆ ನನಗೂ ನನ್ನ ಗಂಡಗೂ ನಮ್ಮ ಅತ್ತೆಗೆ ಅಷ್ಟೇನೆ ಹಕ್ಕಿರೋದು, ನಿಮ್ಗೆ ಯಾವ ಹಕ್ಕೂ ಇಲ್ಲ. ಇಷ್ಟು ದಿನ ಎಲ್ಲೋ ಇದ್ರು, ಇವಾಗ ಬಂದ್ಬಿಟ್ರಿ ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಜಮೀನು ಅಂತಾರ. ಆಸ್ತಿಗೋಸ್ಕರ ತಾನೇ ನೀವು ಬಂದಿರೋದು. ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಇಲ್ಲಿದ್ರೆ ನನಗೆ ಇಷ್ಟ ಆಗಲ್ಲ. ನಿಮ್ಗೆಲ್ಲರಿಗೂ ಚಾಕ್ರಿ ಮಾಡ್ಕೊಂಡು ನಾನು ಇರೋಕ್ಕಾಗಲ್ಲ ಇಲ್ಲಿ. ಯಾಕಮ್ಮ ದಿವ್ಯಾ ಮಾತಾಡ್ತಾ ಇದೆಯಾ? ನಾವೇನೇನೀಗೇನು ಆಸ್ತಿ ಏನು ಕಿತ್ಕೊಂಡು ಹೋಗ್ಬಿಟ್ವಾ? ಹಾಂ, ನೀನು ಯಾಕಂಗೆ ಮಾತಾಡ್ತಾ ಇದೆಯಾ? ನೀನು ಮಾತಾಡೋದಕ್ಕೆ ಮತ್ತೆ ನನ್ನ ಹೆಂಡತಿಗೆ ಸಿಟ್ಟು ಬಂದಿರೋದು. ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದಾಳೆ. ನಾವೇನೋ 2 ದಿವಸ ಇದ್ದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನೀನೇ ಇಲ್ಲದೆಲ್ಲ ಮಾತಾಡಿ ಈಗ ನೋಡು ನನ್ನ ಹೆಂಡತಿ ಇಲ್ಲೇ ಇರೋಣ ಅಂತ ಹೇಳ್ತಾ ಇದ್ದಾಳೆ. ನೀನು ದಿಮಾಕ್ ಮಾಡ್ತೀಯ ಅಂತಾನ? ಹಾಗೆಲ್ಲ ಮಾತಾಡೋದು ತಪ್ಪಮ್ಮ. ಈ ಮನೆಗೆ ನಾನು ಮಗ ಅಂದಮೇಲೆ ಈ ಮನೆ ಮೇಲೆ ನನಗೂ ಹಕ್ಕಿರುತ್ತೆ, ನನ್ನ ಹೆಂಡತಿಗೂ ಹಕ್ಕಿರುತ್ತೆ. ನೀನೊಬ್ಳಿಗೆ ಅಲ್ಲ. ಈ ಹಕ್ಕು ಪಕ್ಕು ಏನಿದ್ರು ನಮಗೆ ಮಾತ್ರ ಈ ಮನೆಗೆ ಹಕ್ಕಿರೋದು. ನನಗೂ ನನ್ನ ಗಂಡಗೂ ನಿಮ್ಗೆ ಯಾವುದೇ ರೀತಿ ಹಕ್ಕಿಲ್ಲ. ಸುಮ್ಮನೆ ಹೊರಟೋಗ್ತಾ ಇರಿ. 2 ದಿವಸ ಆಯ್ತಲ್ಲ ಬಂದು, ಹೋಗ್ರಿ ನಿಮ್ಮೂರಿಗೆ ನೀವು. ಏನಿ ಬಿಟ್ರೆ ಜಾಸ್ತಿ ಆಯ್ತಲ್ಲ ನಿಂದು. ಯಾಕನ ನಮ್ಮೂರಿಗೆ ಹೋಗ್ರಿ ಅಂದ್ರೆ ಏನೇ? ಯಾವ ಊರೇ ನಮ್ದು? ನಮ್ದು ಯಾವ ಊರು ಅನ್ಕೊಂಡಿದ್ಯಾ? ನಮ್ದು ಇದೇ ಊರು, ಇದೇ ಮನೆ. ನೀನ್ ಯಾವಳು ಹೇಳಕ್ಕೆ? ಅಲ್ಲೆಲ್ಲ ನಿಮ್ಮ ತವ್ರ ಮನೆಗೆ ಇದ್ರಲ್ವಾ, ಅಲ್ಲೇ ಇರೋಗ್ರಿ. ಇಲ್ಲ ಟೌನಾಗೆ ಅಲ್ಲೆಲ್ಲಾದ್ರೂ ಮನೆ ಮಾಡ್ಕೊಂಡಿದ್ರಿ ತಾನೆ ಅಷ್ಟು ದಿನ, ಅಲ್ಲಾದ್ರೂ ಇರೋಗ್ರಿ. ಮೊದಲು ನೀವು ಡೈವರ್ಸ್ ತಗೊಳಕ್ಕೆ ಅಪ್ಲಿಕೇಶನ್ ಹಾಕಿದ್ರಿ. ಈಗೇನ ಆ ನಂದಿನಿ ಒಂದು ಮಾಡ್ಬಿಟ್ಲು ಅಂತಾನೆ ಇಲ್ಲಿ ಬಂದು ಜೋರ್ ಮಾಡಬೇಡಿ. ನಾನು ಮನ್ಸು ಮಾಡಿದ್ರೆ ನಿಮ್ಮಿಬ್ಬರಿಗೂ ಡೈವರ್ಸ್ ಕೊಡಿಸ್ತಿದ್ದೆ. ನೀನು ಯಾವಳೆ ಡೈವರ್ಸ್ ಕೊಡಿಸ್ಕೆ? ನೀನು ಯಾರು ಅಂತ? ಮುಚ್ಕೊಂಡು ಹೋಗು. ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರು. ನಾನು ಈ ಮನೆಗೆ ಮುಂದಾಗಿ ಬಂದಿರೋಳು ಅಲ್ಲ, ನೆನ್ನೆ ಮನೆ ಬಂದು ಸೇರ್ಕೊಂಡಿರೋಳು. ನಿನಗೆ ಇಷ್ಟಿರ್ಬೇಕಾದ್ರೆ ಬಂದು ಆಲೇನೆ ನಾನು ಬಂದು ಮದುವೆ ಆಗಿ ಬಂದು 2 ವರ್ಷದ ಮೇಲಾಯ್ತು. ನನಗಿನ್ನೆಷ್ಟೇ ಇರಬೇಡ. ಮುಚ್ಕೊಂಡು ಹೋಗ್ತಾ ಇರು. ನೀವು ಇವಳು ಮಾತಿಗೆಲ್ಲನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನಾವಿಲ್ಲೇ ಇರ್ತೀವಿ, ಅದೇನು ಮಾಡ್ತಾಳೋ ನೋಡೇ ಬಿಡೋಣ. ಇವಳು ಯಾಕೋ ಜಾಸ್ತಿ ಆಯ್ತಲ್ಲ. ನಡೀರಿ. ಇಲ್ಲೇ ಇರ್ತೀರಾ ಅಂದ್ರೆ ಅದು ಹೆಂಗಿರ್ತೀರೋ ನಾನು ನೋಡೇ ಬಿಡ್ತೀನಿ. ನಿಮ್ಮನ್ನೊಂದು ಕೈ ಇಲ್ಲಿಂದನ ಎತ್ತಂಗಡಿ ಮಾಡ್ಸೋದೆ ನನ್ನ ಮುಂದಿನ ಕೆಲಸ. ನೀವಾಗಿ ನೀವು ನಾನಿಲ್ಲಿ ಇರಲ್ಲ ಅಂತ ಹೇಳಿ ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ಬೇಕು, ಹಂಗೆ ಮಾಡ್ತೀನಿ. ನೋಡ್ತಾ ಇರಿ, ಇದು ನನ್ನ ಚಾಲೆಂಜಾ? ಆಯ್ತು ಕಣೆ, ನೋಡೇ ಬಿಡೋಣ. ನಂದು ಚಾಲೆಂಜ್. ನೀನು ಹಂಗೇನಾದ್ರೂ ಮಾಡಿಸಿದ್ರೆ ನಾನು ಈ ಮನೆಗೆ ಒಂದು ಬಿಡುಗಾಸನು ಆಸ್ತಿ ಭಾಗ ಕೇಳಲ್ಲ. ಎಲ್ಲ ನಿಂದಾಗುತ್ತೆ. ನಮ್ಮನ್ನೇನಾದ್ರೂ ಅಂತಾರ ಓಡೋಗಂಗೆ ಮಾಡಿದ್ರೆ. ಸುಮ್ಮನೆ ಬಾರೆ, ಆ ತಲೆ ಕೆಟ್ಟವಳವಳು ಏನು ಬೇಕಂಗೆ ಮಾತಾಡ್ತಾಳೆ. ಬಾ ಒಳಗೆ ಹೋಗೋಣ. ಅಯ್ಯೋ ಮಂಕದಿನ್ನೆ, ನಾನು ಹೇಳ್ಕೊಟ್ಟಿದ್ದೇನು, ನೀನು ಮಾತಾಡ್ತಿದ್ದೇನು? ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಇಷ್ಟೆಲ್ಲ ಜಗಳ ಮಾಡ್ತಾ ಇದ್ದೀನಿ, ಬಾಯಿ ಬಿಡ್ಕೊಂಡು ನೋಡ್ಕೊಂಡು ನಿಂತಿದ್ಯಲ್ಲ. ಏನಾದ್ರೂ ಮಾತಾಡಬೇಕು, ಹೆಂಡತಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಲ್ವಾ ನಿನಗೆ? ಅಯ್ಯೋ ನೀನೇ ಅಷ್ಟೆಲ್ಲ ಮಾತಾಡ್ತಿದ್ರೆ ನಾನು ಏನು ಮಾತಾಡಲಿ ದಿವ್ಯಾ? ಸುಮ್ಮನೆ ಇರು. ಸುಮ್ಮನೆ ಅವ್ರ ಕೂಟ ಯಾಕೆ ಜಗಳ ಮಾಡ್ತೀಯ? ಅವರು ಇಲ್ಲೇ ಇರ್ತಾರಂತೆ. ಎಲ್ಲರೂ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸುಮ್ಮನೆ ಇರು. ಅತ್ತಿಗೆ ಏನೇನೋ ತಿಂಡಿ ಅದು ಇದು ಎಲ್ಲನ ಮಾಡ್ಕೊಡ್ತಾರೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಅವ್ರು ಇಲ್ಲಿದ್ರೆ ಅವ್ರೇನೇನು ಯಾತು ಹೊತ್ಕೊಂಡು ಹೋಗಲ್ಲ. ನೀನು ಯಾಕೆ ಹಂಗಾಡ್ತೀಯಮ್ಮ? ಅಯ್ಯೋ ನಾನು ಹೋಗಿ ನಿಂತಾಕ್ ಬಿಡ್ಕೊಂತಿದ್ದೀನಲ್ಲ. ನಿನ್ನಂತ ದಡ್ಡನ್ಕೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಹೋಗು. ನಿನಗೆ ಹೇಳಿರು ನಿನಗೆ ಅರ್ಥ ಆಗಲ್ಲ. ನೀನೇ ದಡ್ಡಿ, ನಾನೇನು ದಡ್ಡ ಅಲ್ಲ. ದಿವ್ಯಾ ಏನತ್ತೆ? ಯಾಕೋ ಗುಂಡ? ನೋಡಿ ಅತ್ತೆ ಮತ್ತೆ ಅಲ್ಲ, ನಾನು ಎಷ್ಟು ಚೆನ್ನಾಗಿ ಅಲ್ಲಿ ಕರ್ಕೊಂಡೋಗಿ ಹೇಳಿದ್ದೀನಿ. ನಿಮ್ಮ ಅಣ್ಣ ಏನು ಅತ್ತಿಗೇನು ಇಲ್ಲಿಂದ ಹೋಗಕ್ಕೆ ಹೇಳ್ರಿ ಅಂತಾನ. ನೀವು ಇಲ್ಲಿರೋದು ದಿವ್ಯಂಗೆ ಇಷ್ಟ ಆಗಲ್ವಂತೆ, ಮನೆ ಬಿಟ್ಟು ಹೋಗ್ಬೇಕಂತೆ ನೀವು ಅಂತಾನ ನನ್ನ ಮೇಲೆ ಹೇಳ್ತಾನಲ್ಲ. ಇಂಥ ಪೆದ್ದನ್ ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡೋದು ಹೇಳು? ಅಯ್ಯೋ ದಿವ್ಯಾ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಸ್ವಲ್ಪ ದಿನ ನೀನೇನೆ ಸುಮ್ಮನಿರು. ಅವ್ರ ಕೂಟೆ ಜಗಳ ಮಾಡಕ್ ಹೋಗ್ಬೇಡ. ಅವರಾಗಿ ಅವರು ಹೋಗ್ತಾರೆ. ನಾನು ಅವತ್ತು ಹೇಳಿದ್ದೀನಿ ತಾನೆ, ಜಗಳ ಮಾಡಕ್ ಹೋಗ್ಬೇಡ, ಅವರೇನೆ ಟೈಮ್ ಬಂದಾಗ ಹೋಗ್ತಾರೆ ಅಂತಾನೆ. ನಾನು ಇಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ಲ ಕಣೆ. ಸುಮ್ಮನೆ ಹಿಂಗೆ ಜಗಳ ಆಡೋದ್ರಿಂದ ಅವ್ರಿಗಿನ್ನೂ ಸಿಟ್ಟು ಜಾಸ್ತಿ ಆಗುತ್ತೆ. ಇವಳು ಹಿಂಗೆಲ್ಲ ಹೇಳ್ತಾ ಇದ್ದಾಳೆ ಅಂದ್ರೆ ನಾವಿಲ್ಲೇ ಇರಬೇಕು ಅಂತ ಆಟ ಬರುತ್ತೆ ಕಣಿ. ನಿನಗೆ ಗೊತ್ತಾಗಲ್ಲ. ಹೇಳತ್ತ
ನೀನೇನೋ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ನೀನು ಇಂಥ ದಡ್ಡಿ ಆಗ್ತಿದ್ಯಲ್ಲಿ. ಸುಮ್ಮನಿರು ಸ್ವಲ್ಪ ದಿನ. ಅತ್ತೆ, ನನಗೆ ಸ್ವಲ್ಪ ದಿನ ಎಲ್ಲ ನಾ ಸುಮ್ಮನಿರಕ್ಕಾಗಲ್ಲ. ಇವ್ರನ್ನ ಹೆಂಗಾದ್ರೂ ಮಾಡಿ ನಾನು ಓಡಿಸ್ತೀನಿ. ನೋಡ್ತಾ ಇರಿ. ಏನು ಹೇಳಿರೋ ಅರ್ಥ ಆಗಲ್ಲ. ನಡೀರಿ ಒಳಕ್ಕೆ, ನಡೀರಿ. ಹೋಗಿ ಒಂದಿಷ್ಟ ಕಾಪಿ ನೋಟಿನೋ ಕಾಸ್ಕೊಬರ್ಗ ಹೋಗಿ. ಸರಿ ಆಯ್ತು, ಕುತ್ಕೊಂಡಿರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.